ವೀಕ್ಷಕರೇ, ಅದು 2014ನೇ ಇಸ್ವಿ ಬೆಂಗಳೂರು ನಗರದಲ್ಲಿ ಡನ್ಜೋ ಎಂಬ ಒಂದು ಸ್ಟಾರ್ಟ್ಅಪ್ ಕಂಪನಿ ಶುರುವಾಗಿತ್ತು. ಈ ಒಂದು ಕಂಪನಿ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು ಅಂದ್ರೆ ಸ್ವತಃ ಗೂಗಲ್ ಕಂಪನಿ ಈ ಒಂದು ಕಂಪನಿಯನ್ನು ಗುರುತಿಸಿ ಮೊದಲ ಬಾರಿಗೆ ಒಂದು ಇಂಡಿಯನ್ ಸ್ಟಾರ್ಟ್ಅಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು. ನಂತರ ರಿಲಯನ್ಸ್ ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನ ಈ ಒಂದು ಕಂಪನಿ ಮೇಲೆ ಹೂಡಿಕೆ ಮಾಡಿತ್ತು. ಭಾರತದಲ್ಲಿ ಮುಂದಿನ $1 ಬಿಲಿಯನ್ ಸ್ಟಾರ್ಟ್ಅಪ್ ಇದೆ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಕಂಪನಿ ಮೇಲೆ ನಿರೀಕ್ಷೆಗಳು ಹುಟ್ಕೊಂಡಿದ್ವು. ಆದರೆ ಇವತ್ತು ಡನ್ಜೋ ಕಂಪನಿ ಸಂಪೂರ್ಣವಾಗಿ ಅಳಿದು ಹೋಗಿದೆ. ಈ ಕಂಪನಿಯ ಫೌಂಡರ್ಸ್ಗಳು ಹೊರಗಡೆ ಬಂದಿದ್ದಾರೆ. ಇದರ ವೆಬ್ಸೈಟ್ ಕೂಡ ಆಫ್ಲೈನ್ ಆಗಿದೆ. ಇನ್ವೆಸ್ಟರ್ಗಳು ಕೂಡ ಕೈಬಿಟ್ಟಿದ್ದಾರೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡನ್ಜೋ ಕಂಪನಿಯ ಅವನತಿ ಹೇಗೆ ಆಯಿತು ಮತ್ತೆ ನಾವು ಇದರಿಂದ ಕಲಿಬೇಕಾದಂತ ಸ್ಟಾರ್ಟ್ಅಪ್ ನ ಮುಖ್ಯವಾದಂತ 4 ಪಾಠಗಳು ಯಾವುವು ಅನ್ನೋದನ್ನ ಈ ಮುಂದೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಡನ್ಜೋ ಕಂಪನಿ ಜುಲೈ 14ನೇ ತಾರೀಕು ಬೆಂಗಳೂರಲ್ಲಿ ಶುರುವಾಗಿತ್ತು. ಕಬೀರ್ ಬಿಸ್ವಾಸ್ ಹಾಗೂ ಇನ್ನೂ 3 ಜನ ಸೇರಿ ಈ ಒಂದು ಕಂಪನಿಯನ್ನ ಶುರು ಮಾಡಿದ್ರು. ಈ ಒಂದು ಕಂಪನಿ ಕೆಲಸ ಏನು ಅಂದ್ರೆ, ಉದಾಹರಣೆಗೆ ನೀವು ನಿಮ್ಮ ಸ್ನೇಹಿತರ ಮನೆಗೆ ಯಾವ್ದಾದ್ರು ವಸ್ತುವನ್ನ ಕಳಿಸಬೇಕು ಅಂತ ಇದ್ರೆ ಡನ್ಜೋ ಕಂಪನಿ ನಿಮ್ಮ ಪರವಾಗಿ ಅದನ್ನ ಅವ್ರಿಗೆ ತಲುಪಿಸ್ತಾ ಇತ್ತು. ಅಥವಾ ನೀವು ಆಫೀಸ್ಗೆ ಹೋದಾಗ ನಿಮ್ಮ ಮನೇಲಿ ನೀವೇನಾದ್ರೂ ಮರ್ತು ಹೋಗಿದ್ರೆ ಅದನ್ನು ಕೂಡ ಅವರು ನಿಮ್ಮ ಕಂಪನಿಗೆ ಅಂದ್ರೆ ನೀವು ಇರುವಂತ ಸ್ಥಳಕ್ಕೆ ತಂದ್ಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ನಿಮ್ಗೆ ಬೇಕಾದಂತ ದಿನಸಿ ಸಾಮಗ್ರಿಗಳು, ಔಷಧಿಗಳು, ದಿನಬಳಕೆ ವಸ್ತುಗಳು, ಈ ರೀತಿ ಇನ್ನೂ ಕೂಡ ಮುಂತಾದ ವಸ್ತುಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ಡೆಲಿವರಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಇದು ಒಂದು ಹೈಪರ್ ಲೋಕಲ್ ಲಾಜಿಸ್ಟಿಕ್ ಸ್ಟಾರ್ಟ್ಅಪ್ ಆಗಿ ಶುರುವಾಯಿತು. ಈ ಒಂದು ಕಂಪನಿಯನ್ನ ಶುರು ಮಾಡಿದಾಗ ಇದಕ್ಕಾಗಿ ಇವರು ಯಾವುದೇ ಒಂದು ಪ್ರತ್ಯೇಕ ವೆಬ್ಸೈಟ್ ಆಗಲಿ ಅಥವಾ ಆಪ್ ಗಳಾಗ್ಲಿ ಕ್ರಿಯೇಟ್ ಮಾಡಿರಲಿಲ್ಲ. ಈ ಒಂದು ಸ್ಟಾರ್ಟ್ಅಪ್ ಸಂಪೂರ್ಣವಾಗಿ ವಾಟ್ಸ್ಆಪ್ ಮೂಲಕನೇ ರನ್ ಆಗ್ತಿತ್ತು. ಯಾರಿಗಾದ್ರೂ ಯಾವುದೇ ವಸ್ತುಗಳು ಬೇಕು ಅಂದ್ರೆ ಇವರಿಗೆ ವಾಟ್ಸ್ಆಪ್ ನ ಮೂಲಕನೇ ಸಂಪರ್ಕ ಮಾಡಬೇಕಿತ್ತು. ಅವರು ಅದನ್ನ ತಕ್ಷಣನೇ ಡೆಲಿವರಿ ಮಾಡ್ತಿದ್ರು. ಇದೇ ರೀತಿಯಾದಂತಹ ಡೆಲಿವರಿ ನೀಡುವಂತ ಕೆಲಸವನ್ನ ಈ ಡನ್ಜೋ ಕಂಪನಿ ಮಾಡ್ತಿತ್ತು. ಮತ್ತೆ ತುಂಬಾ ವೇಗವಾಗಿ ಈ ಒಂದು ಸ್ಟಾರ್ಟ್ಅಪ್ ಗೆ ಜನರಿಂದ ಮೆಚ್ಚುಗೆ ಕೂಡ ಸಿಕ್ಕಿತ್ತು. ತನ್ನ ಗ್ರಾಹಕರಿಗೆ ಅಗತ್ಯ ಇರುವಂತಹ ಯಾವುದೇ ವಸ್ತುಗಳನ್ನಾದ್ರೂ ಕೂಡ ಈ ಡನ್ಜೋ ಕಂಪನಿ ಡೆಲಿವರಿ ಮಾಡುತ್ತೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಕೂಡ ಮೂಡಿತ್ತು. ಈ ಒಂದು ಕಂಪನಿ ಇಷ್ಟು ಬೇಗ ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಕಾರಣ ಏನಂದ್ರೆ, ಈ ಡನ್ಜೋ ಯಾವುದೇ ವಸ್ತುವನ್ನಾಗ್ಲಿ ಡೆಲಿವರಿ ಮಾಡ್ತಿತ್ತು. ಇದನ್ನ ಬೇರೆ ಯಾವ ಕಂಪನಿಗಳು ಕೂಡ ಮಾಡ್ತಿರ್ಲಿಲ್ಲ. ಫುಡ್ ಡೆಲಿವರಿಗಾಗಿ ಸ್ಟಾರ್ಟ್ಅಪ್ ಕಂಪನಿಗಳು ಇದ್ವು, ಉದಾಹರಣೆಗೆ ಝೊಮ್ಯಾಟೊ. ಆದ್ರೆ ಇದು ಎಲ್ಲಾ ರೀತಿಯಾದಂತಹ ವಸ್ತುಗಳನ್ನ ಡೆಲಿವರಿ ಮಾಡ್ತಾ ಇರಲಿಲ್ಲ. ಈ ಒಂದು ಸರ್ವಿಸ್ ಅನ್ನ ಕೇವಲ ಡನ್ಜೋ ಮಾತ್ರ ಕೊಡ್ತಾ ಇತ್ತು. ಹೀಗಾಗಿ ಇದು ಅತ್ಯಂತ ವೇಗವಾಗಿ ಪ್ರಸಿದ್ಧಿಯಾಗಿತ್ತು. ಜೂನ್ 2015ರ ವೇಳೆಗೆ ದಿನಕ್ಕೆ 70 ಡೆಲಿವರಿಗಳನ್ನ ಇದು ಪೂರ್ತಿ ಮಾಡ್ತಿತ್ತು. ಆದ್ರೆ ಏನನ್ನ ಬೇಕಾದ್ರೂ ಡೆಲಿವರಿ ಮಾಡ್ತೀವಿ ಎಂಬ ಈ ಒಂದು ಐಡಿಯಾನೇ ಡನ್ಜೋಗೆ ಒಂದು ಸಮಸ್ಯೆಯಾಗಿ ಬದಲಾಗತೊಡಗಿತ್ತು. ಉದಾಹರಣೆಗೆ ಝೊಮ್ಯಾಟೊ, ಸ್ವಿಗ್ಗಿ ಇವು ಕೇವಲ ಫುಡ್ ಮಾತ್ರ ಡೆಲಿವರಿ ಮಾಡ್ತವೆ. ಮತ್ತೆ ಇದು ತುಂಬಾ ಸುಲಭ ಕೂಡ. ಒಂದೇ ರೀತಿಯ ಪ್ರಾಡಕ್ಟ್ ಅನ್ನ ಮಾತ್ರ ಡೆಲಿವರಿ ಮಾಡ್ತಾ ಹೋದ್ರೆ ಕಾಲಕ್ರಮೇಣ ಅದರಲ್ಲಿ ಎಫಿಷಿಯನ್ಸಿ ಹೆಚ್ಚಾಗ್ತಾ ಇತ್ತು. ಮತ್ತೆ ಒಂದು ಪ್ರಾಪರ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಬಹುದಿತ್ತು. ಆದ್ರೆ ಡನ್ಜೋಗೆ ಈ ಒಂದು ಅವಕಾಶ ಇರಲಿಲ್ಲ. ಏನನ್ನಾದ್ರೂ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನ ಲಾಜಿಸ್ಟಿಕ್ ಆಗಿ ಅದನ್ನು ನಿಭಾಯಿಸೋದು ಸುಲಭ ಇರಲಿಲ್ಲ. ಮತ್ತೆ ಅದನ್ನ ಸರಿಯಾದ ಸಿಸ್ಟಮ್ಗೆ ಬದಲಾಯಿಸೋದು ಕೂಡ ತುಂಬಾ ಕಷ್ಟ ಹಾಗೂ ಸಮಯ ಕೂಡ ಬೇಕಾಗ್ತಿತ್ತು. ಅಷ್ಟೊಳಗೆ ಸ್ಟಾರ್ಟ್ಅಪ್ ರನ್ ಆಗ್ಬೇಕು ಅಂದ್ರೆ ಅದು ಲಾಸ್ ನಲ್ಲಿದ್ರು ಕೂಡ ಯಾರಾದ್ರೂ ಹೂಡಿಕೆದಾರರು ಆ ಒಂದು ಸ್ಟಾರ್ಟ್ಅಪ್ ಗೆ ಹೂಡಿಕೆಯನ್ನ ಮಾಡ್ತಾನೆ ಇರಬೇಕು. ಆದ್ರೆ ಮತ್ತೊಂದ್ ಕಡೆ ಏನಾಯ್ತು ಅಂದ್ರೆ, ಈ ಒಂದು ಸ್ಟಾರ್ಟ್ಅಪ್ ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾನೆ ಇತ್ತು. ಕಸ್ಟಮರ್ ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಒಂದ್ ಕಡೆ ಈ ಒಂದು ಕಂಪನಿ ಅಭಿವೃದ್ಧಿ ಆಗ್ತಾ ಹೋಗ್ತಿದ್ರೆ, ಮತ್ತೊಂದ್ ಕಡೆ ಇವರ ಐಡಿಯಾನೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತು. ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಕೇವಲ ವಾಟ್ಸ್ಆಪ್ ಗ್ರೂಪ್ ಮೂಲಕ ಆಪರೇಟ್ ಮಾಡೋದು ಈ ಡನ್ಜೋಗೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಈ ಡನ್ಜೋ 2016ರಲ್ಲಿ ತಮ್ಮದೇ ಆದಂತ ಮೊಬೈಲ್ ಆಪ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ ಡನ್ಜೋ ಕಂಪನಿ ಇನ್ನೂ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಇದರ ಪರಿಣಾಮವಾಗಿ 2016ರ ಮಾರ್ಚ್ ನಲ್ಲಿ ಮೊದಲ ಬಾರಿಗೆ ಒಂದು ಮೇಜರ್ ಫಂಡಿಂಗ್ ರೌಂಡ್ ನಡೆಯುತ್ತೆ. ಸುಮಾರು $6,50,000 ಹಲವು ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಸೇರಿ ಇನ್ವೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ 2017ರ ಅಂತ್ಯದೊಳಗೆ ಡನ್ಜೋ ತಿಂಗಳಿಗೆ $1 ಮಿಲಿಯನ್ ಆರ್ಡರ್ಗಳನ್ನ ಡೆಲಿವರಿ ಮಾಡ್ತಾ ಇತ್ತು. ಈ ಒಂದು ಕಂಪನಿಯ ಅಭಿವೃದ್ಧಿಯನ್ನು ಗಮನಿಸಿದಂತ ಗೂಗಲ್ 2017ರ ಡಿಸೆಂಬರ್ನಲ್ಲಿ ಡನ್ಜೋನಲ್ಲಿ $12 ಮಿಲಿಯನ್ ಇನ್ವೆಸ್ಟ್ ಮಾಡುತ್ತೆ. ಇದು ಡನ್ಜೋ ಕಂಪನಿಯ ಜರ್ನಿಯಲ್ಲಿ ದೊಡ್ಡ ಮೈಲಿಗಲಾಗಿತ್ತು. ಯಾಕೆಂದ್ರೆ ಗೂಗಲ್ ಮೊದಲ ಬಾರಿಗೆ ಒಂದು ಇಂಡಿಯನ್ ಸ್ಟಾರ್ಟ್ಅಪ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ದು ಈ ಡನ್ಜೋದಲ್ಲೇ. ಈ ಒಂದು ಇನ್ವೆಸ್ಟ್ಮೆಂಟ್ ನ ಮೂಲಕ ಡನ್ಜೋ ಕೇವಲ ಹಣದ ನೆರವು ಮಾತ್ರ ಅಲ್ಲ, ಒಂದು ದೊಡ್ಡ ನಂಬಿಕೆ ಕೂಡ ಸಿಕ್ಕಿತ್ತು. ಇದರ ಜೊತೆಗೆ ಜನಪ್ರಿಯತೆ ಕೂಡ ಇನ್ನಷ್ಟು ಹೆಚ್ಚಾಯಿತು. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇತ್ತು. ಅದೇನಪ್ಪ ಅಂದ್ರೆ, ಡನ್ಜೋ ಕಂಪನಿಯ ಮೇಲೆ ಇದ್ದಂತ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗೋದಕ್ಕೆ ಶುರುವಾಯಿತು. ಅದರ ನಂತರ ಈ ಡನ್ಜೋ ತಮ್ಮ ಸರ್ವಿಸ್ ಅನ್ನ ತುಂಬಾ ದೊಡ್ಡದಾಗಿ ವಿಸ್ತರಿಸೋದಕ್ಕೆ ಪ್ರಾರಂಭಿಸುತ್ತೆ. 2018ರಲ್ಲಿ ಮೊದಲ ಬಾರಿಗೆ ಚೆನ್ನೈ, ಹೈದರಾಬಾದ್, ನಂತರ ಪುಣೆ, ಗುರಂಗಾಂವ್, ದೆಹಲಿ ಮತ್ತು ಮುಂಬೈನಲ್ಲೂ ಕೂಡ ತಮ್ಮ ಶಾಖೆಗಳನ್ನ ತೆರೆದು ಸರ್ವಿಸ್ ಅನ್ನು ಕೊಡೋದಕ್ಕೆ ಶುರು ಮಾಡಿತು. ನಂತರ ತಮ್ಮ ಡೆಲಿವರಿ ಸರ್ವಿಸ್ ಗಳನ್ನು ಕೂಡ ಫಾರ್ಮಲೈಸ್ ಮಾಡಿದ್ರು. ದಿನಸಿ ಸಾಮಾನುಗಳು, ಫುಡ್ ಡೆಲಿವರಿ, ಮೆಡಿಸಿನ್ ಡೆಲಿವರಿ, ಪ್ಯಾಕೇಜ್ ಡೆಲಿವರಿ ಇವುಗಳ ಜೊತೆಗೆ ಬೈಕ್, ಟ್ಯಾಕ್ಸಿ ಸರ್ವಿಸ್ ಕೂಡ ಗುರಂಗಾಂವ್ನಲ್ಲಿ ಲಾಂಚ್ ಮಾಡ್ತಾರೆ. ಹಾಗೇನೆ ಡನ್ಜೋ ಫಾರ್ ಬಿಸಿನೆಸ್ ಅನ್ನುವಂತ ಸೇವೆಯನ್ನು ಕೂಡ ಶುರು ಮಾಡಿದ್ರು. ಅಂದ್ರೆ B2B ಸೆಗ್ಮೆಂಟ್. ಉದಾಹರಣೆಗೆ ನಿಮ್ಮ ಬಳಿ ಒಂದು ಅಂಗಡಿ ಇತ್ತು ಅಂತ ಊಹೆ ಮಾಡ್ಕೊಳ್ಳಿ.
ನೀವು ಸ್ಟಾಕ್ ಅನ್ನ ರಿಸೀವ್ ಮಾಡ್ಕೊಳ್ಬೇಕು. ಅಂದ್ರೆ ಅದನ್ನ ಈ ಡನ್ಜೋ ಮಾಡ್ಕೊಡ್ತಿತ್ತು. ಡನ್ಜೋಗೆ 2 ರೀತಿಯ ಆದಾಯ ಬರ್ತಾ ಇತ್ತು. ಮೊದಲನೇದು ಕಸ್ಟಮರ್ ಗಳಿಂದ ಡೆಲಿವರಿ ಚಾರ್ಜ್ಗಳು, ಎರಡನೇ ಆದಾಯ ಬಿಸಿನೆಸ್ ಗಳಿಂದ 10% ಇಂದ 30% ಕಮಿಷನ್ ಮೂಲಕ ಸಿಕ್ತಿತ್ತು. ಇದಾದ ನಂತರ 2019 ಅಕ್ಟೋಬರ್ ನಲ್ಲಿ ಮತ್ತೊಂದು ದೊಡ್ಡ ಫಂಡಿಂಗ್ ರೌಂಡ್ ನಡೆಯುತ್ತೆ. ಅದರಲ್ಲಿ ಸುಮಾರು $45 ಮಿಲಿಯನ್ ಮಲ್ಟಿಪಲ್ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ನಿಂದ ರೈಸ್ ಮಾಡ್ತಾರೆ. ಹೀಗಾಗಿ ಒಂದ್ ಕಡೆ ಸ್ಟಾರ್ಟ್ ಅಪ್ ಬೆಳೀತಾ ಇತ್ತು, ಇನ್ನೊಂದ್ ಕಡೆ ಫಂಡಿಂಗ್ ಕೂಡ ಬರ್ತಾ ಇತ್ತು. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಆರ್ಥಿಕ ಪರಿಸ್ಥಿತಿ. ಏಪ್ರಿಲ್ 1, 2018 ಮಾರ್ಚ್ 31, 2019 ಇರುವಂತಹ ಫೈನಾನ್ಷಿಯಲ್ ಇಯರ್ ನಲ್ಲಿ ಡನ್ಜೋ 76 ಲಕ್ಷ ಆದಾಯವನ್ನು ಗಳಿಸಿದ್ರೆ 169 ಕೋಟಿ ನಷ್ಟ ಆಗಿತ್ತು. 2020ರಲ್ಲಿ ಡನ್ಜೋಗೆ 27.5 ಕೋಟಿ ಆದಾಯ ಬಂದಿತ್ತು. ಈ ರೀತಿ ಆದಾಯಕ್ಕಿಂತ ನಷ್ಟನೇ ಹೆಚ್ಚಾಗ್ತಾ ಹೋಯಿತು. ಅಂದ್ರೆ ಇದರ ನಷ್ಟದ ಮೊತ್ತ ಸುಮಾರು 338 ಕೋಟಿಗೆ ಏರಿಕೆಯಾಗಿತ್ತು. ಅಂದ್ರೆ ಲಾಭಕ್ಕಿಂತ ಕೂಡ ನಷ್ಟದ ವ್ಯವಹಾರ ಇದರಲ್ಲಿ ವೇಗವಾಗಿ ಹೆಚ್ಚಾಗ್ತಾ ಇತ್ತು. ಕಾರಣ ಏನು ಅಂದ್ರೆ 2018ರಲ್ಲಿ ಶುರು ಮಾಡಿದಂತ ಅಗ್ರೆಸಿವ್ ಎಕ್ಸ್ಪೆನ್ಷನ್ 2020ರವರೆಗೂ ಡನ್ಜೋ ತನ್ನ ಶಾಖೆಗಳನ್ನ ಹಲವಾರು ದೊಡ್ಡ ನಗರಗಳಲ್ಲಿ ವಿಸ್ತಾರ ಮಾಡ್ತು. ಅದಕ್ಕಾಗಿ ತುಂಬಾ ಖರ್ಚನ್ನು ಕೂಡ ಮಾಡ್ತು. ಮೊದಲನೇದು ಟೆಕ್ನಾಲಜಿಕಲ್ ಇನ್ವೆಸ್ಟ್ಮೆಂಟ್. ಅನೇಕ ನಗರಗಳಲ್ಲಿ ಆಪರೇಟ್ ಮಾಡೋದಕ್ಕೆ ಬೇಕಾಗುವಂತಹ ಸಾಫ್ಟ್ವೇರ್ ವೆಚ್ಚಗಳು ಹೆಚ್ಚಾಗಿದ್ವು. ಮತ್ತೊಂದು ಡೆಲಿವರಿ ಪಾರ್ಟ್ನರ್ಸ್ ಗಳನ್ನ ನೇಮಿಸಿಕೊಳ್ಳೋದಕ್ಕೆ ಅವರಿಗೆ ಹೆಚ್ಚು ಸಂಬಳ ಮತ್ತು ರಿವಾರ್ಡ್ಗಳನ್ನು ಕೂಡ ಕೊಟ್ಟು ಅವ್ರನ್ನ ನೇಮಕ ಮಾಡಿಕೊಳ್ಳಲಾಗ್ತಿತ್ತು. ಜೊತೆಗೆ ಅಧಿಕ ಗ್ರಾಹಕರನ್ನು ಗಳಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮತ್ತು ಜಾಹೀರಾತನ್ನು ಕೂಡ ಮಾಡಲಾಗ್ತಿತ್ತು. ಈ ಎಲ್ಲಾ ಕಾರಣದಿಂದ ಆ ಒಂದು ಕಂಪನಿಯ ಆರ್ಥಿಕ ಸ್ಥಿತಿ ಹದಗೆಟ್ಟಿತ್ತು. ಆದ್ರೆ ಅವರ ಆಲೋಚನೆ ಏನು ಅಂದ್ರೆ ಮೊದಲು ವೇಗವಾಗಿ ಬೆಳಿಬೇಕು, ನಂತರ ಆರ್ಥಿಕ ಸ್ಥಿತಿ ತಾನಾಗೇನೆ ಸುಧಾರಿಸುತ್ತೆ ಎಂಬುದು ಅವರ ಅಭಿಪ್ರಾಯ ಆಗಿತ್ತು. ಅವರ ಲೆಕ್ಕಾಚಾರಗಳ ಪ್ರಕಾರ ಮೊದಲು ರಾಷ್ಟ್ರ ಮಟ್ಟದ ಬ್ರಾಂಡಿಂಗ್ ಅನ್ನ ಮಾಡ್ಕೊಳ್ಬೇಕು, ನಂತರ ಒಂದು ಲಾಯಲ್ ಕಸ್ಟಮರ್ ಬೇಸ್ ಅನ್ನ ಬಿಲ್ಡ್ ಮಾಡಿಕೊಂಡು ಅದಾದ್ಮೇಲೆ ಸುಲಭವಾಗಿ ಆರ್ಥಿಕವಾಗಿ ಸುಧಾರಿಸಬಹುದು. ಇದನ್ನೇ ಅನೇಕ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಈ ರೀತಿ ಮಾಡ್ತವೆ. ಪ್ರಾರಂಭದಲ್ಲಿ ಲಾಭದಲ್ಲಿ ಅಲ್ಲದೆ ಬೆಳವಣಿಗೆ ಮೇಲೆ ಮಾತ್ರ ಗಮನವನ್ನ ವಹಿಸ್ತಾರೆ. ವೀಕ್ಷಕರೇ, ನಿಮ್ಗೆ ಗೊತ್ತಿರಬಹುದು 2020ರಲ್ಲಿ ಕೊರೋನಾ ಎಂಬ ಮಹಾಮಾರಿ ಭಾರತಕ್ಕೆ ಕಾಲಿಡುತ್ತೆ. 2020ರ ಮಾರ್ಚ್ ಅಂತ್ಯದ ವೇಳೆ ಮೊದಲ ಬಾರಿಗೆ ಲಾಕ್ಡೌನ್ ಶುರುವಾಗಿತ್ತು. ಅದಾದ ನಂತರ ಭಾರತದಲ್ಲಿ ಕ್ವಿಕ್ ಕಾಮರ್ಸ್ ಅನ್ನುವಂತ ಒಂದು ಹೊಸ ಟ್ರೆಂಡ್, ಹೊಸ ಇಂಡಸ್ಟ್ರಿ ಶುರುವಾಯಿತು. ಆಗಸ್ಟ್ 2020ರಲ್ಲಿ ಸ್ವಿಗ್ಗಿ ಅವರು ಸ್ವಿಗ್ಗಿ ಇನ್ಸ್ಟಾ ಮಾರ್ಟ್ ಅನ್ನುವಂತ ದಿನಸಿ ಸಾಮಗ್ರಿಗಳನ್ನ ವಿತರಿಸಲು ಲಾಂಚ್ ಮಾಡ್ತಾರೆ. ಕೊರೋನಾ ವೈರಸ್ ನಿಂದಾಗಿ ಅದಕ್ಕೆ ಡಿಮ್ಯಾಂಡ್ ಕೂಡ ಇನ್ನೂ ಹೆಚ್ಚಾಯಿತು. ನಂತರ ಜುಲೈ 2021ರಲ್ಲಿ ಜೆಪ್ಟೋ ಕೂಡ ಕ್ವಿಕ್ ಕಾಮರ್ಸ್ ರೇಸ್ಗೆ ಪ್ರವೇಶ ಮಾಡಿತು. ಆಗಸ್ಟ್ 2021ರಲ್ಲಿ ಬ್ಲಿಂಕಿಟ್ ಕೂಡ ಪ್ರವೇಶ ಮಾಡಿತು. ಆದ್ರೆ ಬ್ಲಿಂಕಿಟ್ 2013ರಿಂದನೇ ಅವರು ಗ್ರೋಸರಿ ಡೆಲಿವರಿಯನ್ನ ಮಾಡ್ತಿದ್ರು. ಆದ್ರೆ 2021ನೇ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಕ್ವಿಕ್ ಕಾಮರ್ಸ್ಗೆ ಪ್ರವೇಶ ಮಾಡ್ತಾರೆ. 2021ರ ಡಿಸೆಂಬರ್ನಲ್ಲಿ ಗ್ರೋಫರ್ಸ್ ಎಂಬ ಒಂದು ಹೆಸರನ್ನ ಬದಲಿಸಿ ಬ್ಲಿಂಕಿಟ್ ಅಂತ ಬ್ರಾಂಡಿಂಗ್ ಅನ್ನ ಶುರು ಮಾಡ್ತಾರೆ. ಹೀಗಾಗಿ ಅನೇಕ ಸ್ಟಾರ್ಟ್ಅಪ್ಗಳು ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿಗೆ ಪ್ರವೇಶ ಮಾಡಿದ್ರಿಂದ ಕ್ವಿಕ್ ಕಾಮರ್ಸ್ಗೆ ಭಾರಿ ಕ್ರೇಜ್ ಹುಟ್ಕೊಳ್ತು. ಮಾಧ್ಯಮ ಹೈಪ್ ಕೂಡ ಜಾಸ್ತಿ ಆಯ್ತು. ಹಾಗೆ ಈ ಡನ್ಜೋ ಹತ್ರ ಈಗಾಗಲೇ ಡೆಲಿವರಿ ಪಾರ್ಟ್ನರ್ಸ್ ಇದ್ದ ಕಾರಣ ಅದನ್ನ ನೋಡಿ ಡನ್ಜೋ ಕೂಡ ಆಗಸ್ಟ್ 2021ರಲ್ಲಿ ಕ್ವಿಕ್ ಕಾಮರ್ಸ್ಗೆ ಪ್ರವೇಶ ಮಾಡಿತು. ಇದು ಈ ಡನ್ಜೋ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಇದರಿಂದಲೇ ಈ ಡನ್ಜೋದ ಪತನ ಕೂಡ ಶುರುವಾಯಿತು. ಈ ಕ್ವಿಕ್ ಕಾಮರ್ಸ್ಗೆ ಶಿಫ್ಟ್ ಆಗೋದ್ರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಹೈಪರ್ ಲೋಕಲ್ ಡೆಲಿವರೀಸ್ ಮಾಡುವಲ್ಲಿ ಆಗುವಂತ ಮೊದಲ ಪ್ರಯೋಜನ ಡನ್ಜೋಗೆನೆ ಇತ್ತು. ಆದ್ರೆ ಈಗ ಅದರ ಮೇಲೆ ಫೋಕಸ್ ಕಡಿಮೆ ಮಾಡಿ ತಡವಾಗಿ ಕ್ವಿಕ್ ಕಾಮರ್ಸ್ ರೇಸ್ಗೆ ಪ್ರವೇಶ ಮಾಡಿದ್ರು. ಆದ್ರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಮತ್ತು ಬ್ಲಿಂಕಿಟ್ ಇವೆರಡೂ ಕೂಡ ಈಗಾಗಲೇ ಕ್ವಿಕ್ ಕಾಮರ್ಸ್ ನಲ್ಲಿ ಬಲವಾಗಿ ನೆಲೆಯೂರಿದ್ವು. ಜೊತೆಗೆ ಜೆಪ್ಟೋ ಕೂಡ ಡನ್ಜೋಗಿಂತ ಕೂಡ 1 ತಿಂಗಳು ಮುಂಚೆನೆ ಪ್ರವೇಶ ಮಾಡಿತ್ತು. ಡನ್ಜೋ ಮೊದಲು ಹೈಪರ್ ಲೋಕಲ್ ಡೆಲಿವರೀಸ್ ಮೇಲೆ ಫೋಕಸ್ ಮಾಡ್ತಿತ್ತು. ಆದ್ರೆ ಈಗ ಕ್ವಿಕ್ ಕಾಮರ್ಸ್ಗೆ ಕಾಲಿಟ್ಟಿದ್ರಿಂದ ತನ್ನ ವ್ಯವಹಾರದ ಮಾದರಿಯನ್ನ ಬದಲಾಯಿಸಿ ಬೇರೆ ಮಾರ್ಗದಲ್ಲಿ ವ್ಯವಹಾರವನ್ನ ಮಾಡೋದಕ್ಕೆ ಪ್ರಾರಂಭಿಸಿತು. ಡನ್ಜೋ ಈ ಒಂದು ಫೀಲ್ಡ್ಗೆ ತಡವಾಗಿ ಕಾಲಿಟ್ಟಿದೆ ಅದರ ಮೊದಲ ದೌರ್ಬಲ್ಯ. ಕ್ವಿಕ್ ಕಾಮರ್ಸ್ ನಲ್ಲಿರುವಂತಹ ಸಮಸ್ಯೆ ಏನಂದ್ರೆ ಇದಕ್ಕಾಗಿನೇ ಪ್ರತ್ಯೇಕವಾದಂತಹ ಡಾರ್ಕ್ ಸ್ಟೋರ್ ಕಟ್ಟಬೇಕಾಗುತ್ತೆ. ಆ ಒಂದು ಡಾರ್ಕ್ ಸ್ಟೋರ್ ನಿಂದ ಗ್ರಾಹಕರು ಆರ್ಡರ್ ಮಾಡಿದಂತ ವಸ್ತುಗಳನ್ನ ತಕ್ಷಣ ತಲುಪಿಸಬೇಕು. ಅಂದ್ರೆ ಇಲ್ಲಿ ಕ್ವಿಕ್ ಕಾಮರ್ಸ್ ಕಂಪನಿಗಳೇ ತಮ್ಮದೇ ಸ್ವಂತ ಸ್ಟಾಕ್ ಅನ್ನ ನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ವೇಗವಾಗಿ ಡೆಲಿವರಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಡೆಲಿವರಿ ಮಾಡಬೇಕು ಅಂದ್ರೆ ಅದಕ್ಕಾಗಿನೇ ಸ್ಟಾಕ್ಸ್ ಅನ್ನ ತರಬೇಕಾಗುತ್ತೆ. ಅದೇ ರೀತಿ ಕೆಲಸ ಮಾಡೋದಕ್ಕೆ ಕೆಲಸಗಾರರು ಕೂಡ ಬೇಕಾಗ್ತಾರೆ. ಹೀಗಾಗಿ ಡನ್ಜೋ $1 ಮಿಲಿಯನ್ ಹೂಡಿಕೆ ಮಾಡಿ ದೇಶಾದ್ಯಂತ 130ಕ್ಕೂ ಅಧಿಕ ಡಾರ್ಕ್ ಸ್ಟೋರ್ಗಳನ್ನ ತೆರೆಯುತ್ತೆ. ಇದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಬಲ್ಕ್ ಸ್ಟಾಕ್ ಅನ್ನ ಡಾರ್ಕ್ ಸ್ಟೋರ್ ಗಳಿಗೆ ತರುವಂತ ಲಾಜಿಕಲ್ ವೆಚ್ಚ, ಡಾರ್ಕ್ ಸ್ಟೋರ್ ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ ಸಂಬಳ, ಈ ಡಾರ್ಕ್ ಸ್ಟೋರ್ ಗಳನ್ನ ಕಾರ್ಯಕ್ಷಮವಾಗಿ ನಿರ್ವಹಿಸೋದಕ್ಕೆ ನಿರ್ಮಿಸುವಂತ ವೆಚ್ಚ, ಇವೆಲ್ಲವನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಅಧಿಕ ಹಣ ಬೇಕಾಗುತ್ತೆ. ಒಂದ್ ಕಡೆ ದೊಡ್ಡ ಕಾಂಪಿಟೇಷನ್, ಮತ್ತೊಂದ್ ಕಡೆ ಹೆಚ್ಚಾದಂತ ವೆಚ್ಚ. ಈ 2 ಸಮಸ್ಯೆಗಳನ್ನ ಡನ್ಜೋ ಎದುರಿಸಬೇಕಾಯಿತು. ಆದ್ರೂ ಕೂಡ ಅವರು ತಮ್ಮ ಹತ್ರ ಇರುವಂತಹ ಹಣದ ಮೊತ್ತವನ್ನು ಧೈರ್ಯವಾಗಿ ಖರ್ಚು ಮಾಡ್ತಾ ಮುಂದುವರೆದ್ರು. 2021ರಲ್ಲಿ ಡನ್ಜೋದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣ್ತು. ಈ ಡನ್ಜೋದ ಆದಾಯ 27.5 ಕೋಟಿಯಿಂದ 45.8 ಕೋಟಿಗೆ ಏರಿಕೆಯಾಗಿತ್ತು. ಮತ್ತೆ 338 ಕೋಟಿ ಇದ್ದಂತ ನಷ್ಟ 229 ಕೋಟಿಗೆ ಇಳಿಕೆಯಾಗಿತ್ತು. ಇದು ಡನ್ಜೋಗೆ ಬಹಳ ಸಂತೋಷದ ವಿಚಾರವಾಗಿತ್ತು. ಇನ್ನು 2022ರಲ್ಲಿ ಡನ್ಜೋನ ಈ ಒಂದು ಜರ್ನಿಯಲ್ಲಿ ಒಂದು ಮಹತ್ವದ ಘಟನೆ ನಡೆದು ಹೋಗುತ್ತೆ. ಅದೇನಪ್ಪ ಅಂದ್ರೆ ಜನವರಿ 2022ರಲ್ಲಿ ಡನ್ಜೋ $240 ಮಿಲಿಯನ್ ಫಂಡಿಂಗ್ ಅನ್ನ ಪಡೆಯುತ್ತೆ. ಅದರಲ್ಲಿ $200 ಮಿಲಿಯನ್ ಅನ್ನ ಈ ರಿಲಯನ್ಸ್ ಹೂಡಿಕೆ ಮಾಡಿತ್ತು.
ಇದರಿಂದ ಈ ರಿಲಯನ್ಸ್ ಅವರು ಲಾರ್ಜೆಸ್ಟ್ ಓನರ್ ಆಫ್ ದಿ ಡನ್ಸೋ ಆದ್ರು. ಇದರಿಂದ 25.8% ಸ್ಟೇಕ್ ಅನ್ನ ಈ ರಿಲಯನ್ಸ್ ಅವರು ತಗೊಂಡ್ರು. ಇನ್ನು ಈ ಡನ್ಸೋ ಫೌಂಡರ್ಗಳು ಇಂಥ ದೊಡ್ಡ ದೊಡ್ಡ ಕಂಪನಿಗಳು ಹೂಡಿಕೆ ಮಾಡ್ತಿರೋದ್ರಿಂದ ಬಹಳ ಸಂತೋಷಗೊಂಡಿದ್ರು. ಆದ್ರೆ ಹೂಡಿಕೆಯ ಪರಿಣಾಮದಿಂದ ಡನ್ಸೋ ಫೌಂಡರ್ಗಳ ನಿಯಂತ್ರಣ ಕ್ರಮೇಣ ಕಡಿಮೆ ಆಗ್ತಾ ಹೋಯಿತು. ಮುಂಬರುವಂತಹ ಹಂತದಲ್ಲಿ ಡನ್ಸೋ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಮಾಡೋದಕ್ಕೆ ವೆಚ್ಚವನ್ನ ಏರಿಸಬೇಕಾಗಿತ್ತು. ಇದರ ಜೊತೆಗೆ ಗ್ರಾಹಕರಿಗೆ ಅನೇಕ ಡಿಸ್ಕೌಂಟ್ ಮತ್ತು ಆಫರ್ಸ್ ಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ಯಾವುದೂ ಕೂಡ ದೊಡ್ಡ ಪರಿಣಾಮವನ್ನ ಬೀರಲಿಲ್ಲ. 2022ರಲ್ಲಿ ಡನ್ಸೋದ ಆದಾಯ 45 ಕೋಟಿಯಿಂದ 55 ಕೋಟಿಗೆ ಏರಿಕೆಯಾಗಿದ್ರೆ ನಷ್ಟ 229 ಕೋಟಿಯಿಂದ 464 ಕೋಟಿಗೆ ಏರಿಕೆಯಾಗಿತ್ತು. ಇವರು ಇಷ್ಟೆಲ್ಲ ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಮಾಡಿದ್ರೂ ಕೂಡ ಲಾಭ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದ್ರು, ನಷ್ಟ ಮಾತ್ರ ಅಧಿಕವಾಗಿತ್ತು. ಹೀಗಾಗಿ 2023ರಲ್ಲಿ ಮತ್ತೊಂದು ಫಂಡಿಂಗ್ ರೌಂಡ್ ನಡೆಯುತ್ತೆ. ಆ ಒಂದು ಹಣ ಲಭ್ಯ ಇದ್ರೂ ಕೂಡ ಫಂಡಿಂಗ್ ಹೆಚ್ಚಿಸೋದಕ್ಕೆ ರಿಲಯನ್ಸ್ ಒಪ್ಕೊಳ್ಳಿಲ್ಲ. ಮತ್ತೆ ಅವರ ಕಾಂಟ್ರಾಕ್ಟ್ ಷರತ್ತುಗಳು ಮತ್ತು ನಿಯಮದಂತೆ ಕಂಪನಿಯ ಮಹತ್ವದ ನಿರ್ಣಯಗಳಲ್ಲಿ ರಿಲಯನ್ಸ್ಗೆ ಹೆಚ್ಚು ಹಕ್ಕು ಇದೆ ಅಂತ ಹೇಳಿ ತನ್ನ ಅಧಿಕಾರವನ್ನ ಚಲಾಯಿಸಿತು. ಫಂಡಿಂಗ್ ರೌಂಡ್ ಮಾಡೋದಕ್ಕೆ ಡನ್ಸೋಗೆ ಇದ್ದಂತ ಆ ಒಂದು ಅಧಿಕಾರವನ್ನ ರಿಲಯನ್ಸ್ ಬಳಸಿಕೊಂಡು ಡನ್ಸೋಗೆ ಹೊಸ ಫಂಡಿಂಗ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ರಿಲಯನ್ಸ್ ಹೀಗೆ ಮಾಡೋದಕ್ಕೆ ಮುಖ್ಯವಾಗಿ 2 ಕಾರಣಗಳಿದ್ವು. ಮೊದಲನೇದು, ಇಷ್ಟೆಲ್ಲ ನಷ್ಟವನ್ನ ನೋಡಿದ್ಮೇಲೆ ಡನ್ಸೋ ಮೇಲೆ ಈ ರಿಲಯನ್ಸ್ಗೆ ನಂಬಿಕೆ ಉಳಿದಿರಲಿಲ್ಲ. ಎರಡನೇದು, ರಿಲಯನ್ಸ್ $200 ಮಿಲಿಯನ್ ಹೂಡಿಕೆ ಮಾಡಿದ ನಂತರ ಡನ್ಸೋದ ಮೌಲ್ಯ $800 ಮಿಲಿಯನ್ ಆಗುತ್ತೆ. ಅಕಸ್ಮಾತ್ ಡನ್ಸೋಗೆ ಮತ್ತಷ್ಟು ಹಣವನ್ನ ಹೂಡಿಕೆ ಮಾಡಿದ್ರೆ ಮೌಲ್ಯಕ್ಕಿಂತ ಹೆಚ್ಚಾಗಿ ಸ್ವತಃ ಶೇರ್ ಕಡಿಮೆ ಆಗುತ್ತೆ. ಅಧಿಕ ನಷ್ಟವಾಗಿದ್ದಂತ ಕಾರಣ ಡನ್ಸೋ ಹೊಸ ಹೂಡಿಕೆದಾರರಿಂದ ಹಣ ಪಡೆಯೋದಕ್ಕೆ ಡನ್ಸೋ ವ್ಯಾಲ್ಯೂಯೇಷನ್ ಕಡಿಮೆ ಮಾಡಬೇಕಾಗುತ್ತೆ. ಆ ಒಂದು ಮೌಲ್ಯದಲ್ಲಿ ಹೂಡಿಕೆದಾರರು ಶೇರ್ಸ್ ಅನ್ನ ಖರೀದಿ ಮಾಡೋದಿಲ್ಲ. ಯಾಕೆಂದ್ರೆ ಡನ್ಸೋ ಈಗಾಗಲೇ ನಷ್ಟದಲ್ಲಿದೆ. ಮೌಲ್ಯ ಕಡಿಮೆ ಮಾಡಿದ್ರೆ ಶೇರ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಆಗ ಹೊಸ ಹೂಡಿಕೆದಾರರು ಹೂಡಿಕೆ ಮಾಡ್ತಾರೆ. ಯಾಕೆಂದ್ರೆ ಶೇರ್ ನ ಪ್ರೈಸ್ ಹೆಚ್ಚಾದ್ರೆ ಹೂಡಿಕೆ ಮಾಡಿದ್ರು ಕೂಡ ಹೂಡಿಕೆದಾರರಿಗೆ ಕಂಪನಿಯಲ್ಲಿ ಕಡಿಮೆ ಮಾಲೀಕತ್ವ ಸಿಗುತ್ತೆ. ಹೀಗಾಗಿ ಶೇರ್ ಪ್ರೈಸ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ರೆ ಮೌಲ್ಯ ಕೂಡ ಕಡಿಮೆ ಆಗುತ್ತೆ ಮತ್ತು ಹೊಸ ಹೂಡಿಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಡನ್ಸೋ ಮೌಲ್ಯ ಕಡಿಮೆ ಮಾಡಿದ್ರೆ ರಿಲಯನ್ಸ್ ಹೂಡಿಕೆ ಮಾಡಿದಂತ $200 ಮಿಲಿಯನ್ ನ ಮೌಲ್ಯ ಕಡಿಮೆ ಆಗುತ್ತೆ. ಉದಾಹರಣೆಗೆ $800 ಮಿಲಿಯನ್ ಮೌಲ್ಯದಿಂದ $400 ಮಿಲಿಯನ್ ಕಡಿಮೆ ಮಾಡಿದ್ರೆ ರಿಲಯನ್ಸ್ ನ ಹೂಡಿಕೆ $200 ಮಿಲಿಯನ್ ನ ಒಂದು ಭಾಗ ಕೇವಲ $100 ಮಿಲಿಯನ್ ಆಗುತ್ತೆ. ಮತ್ತೆ $100 ಮಿಲಿಯನ್ ನಷ್ಟು ನಷ್ಟ ಆಗುತ್ತೆ. ಈ ಒಂದು ನಷ್ಟವನ್ನ ರಿಲಯನ್ಸ್ ಅವರು ತಮ್ಮ ವಾರ್ಷಿಕ ವರದಿಯಲ್ಲಿ ಲಾಭ ಮತ್ತು ನಷ್ಟದ ಸ್ಟೇಟ್ಮೆಂಟ್ ನಲ್ಲಿ ತೋರಿಸಬೇಕು. ಮತ್ತೆ ಆ ಒಂದು ನಷ್ಟ ರಿಲಯನ್ಸ್ ಒಟ್ಟು ನೆಟ್ ಪ್ರಾಫಿಟ್ ಮೇಲೆ ಪ್ರಭಾವ ಬೀರುತ್ತೆ. ಅಂದ್ರೆ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಅದರ ಪರಿಣಾಮ $100 ಮಿಲಿಯನ್ ಕಡಿಮೆ ಆಗುತ್ತೆ. ಇದರಿಂದ ರಿಲಯನ್ಸ್ ನ ಶೇರ್ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ರಿಲಯನ್ಸ್ ಇದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಡನ್ಸೋಗೆ ಹೊಸ ಫಂಡಿಂಗ್ ಬರೋದಿಲ್ಲ. ಮತ್ತೆ ಸ್ಟಾರ್ಟ್ಅಪ್ ಅನ್ನ ನಡೆಸೋದು ಕೂಡ ಕಷ್ಟ ಆಗುತ್ತೆ. 2023ರಲ್ಲಿ ಇದರ ಆದಾಯ 54 ಕೋಟಿಯಿಂದ 226 ಕೋಟಿ ಆಗುತ್ತೆ. ಆದ್ರೆ ನಷ್ಟ 464 ಕೋಟಿಯಿಂದ 1800 ಕೋಟಿಗೆ ಏರಿಕೆಯಾಗುತ್ತೆ. ಹೀಗಾಗಿ ಒಂದ್ ಕಡೆ ಫಂಡಿಂಗ್ ಕೂಡ ಇಲ್ಲ, ಮತ್ತೊಂದ್ ಕಡೆ ಭಾರಿ ಮೊತ್ತದ ನಷ್ಟವನ್ನ ಕಡಿಮೆ ಮಾಡೋದಕ್ಕೆ ಲೇ ಆಫ್ ಪ್ರಕ್ರಿಯೆಯನ್ನ ಶುರು ಮಾಡ್ತಾರೆ. ಇದರಿಂದ ಕಂಪನಿಯ ಕೆಲ ಸಿಬ್ಬಂದಿಗಳಿಗೆ ತಡವಾಗಿ ಸಂಬಳವನ್ನ ಕೊಡ್ತಿದ್ರು. ಮತ್ತೆ ಕೆಲವರಿಗೆ ಸಂಬಳ ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಯಾಕೆಂದ್ರೆ ಸಂಬಳ ಕೊಡೋದಕ್ಕೆ ಅವ್ರ ಬಳಿ ಹಣ ಇರಲಿಲ್ಲ. ನಂತರ ಏಪ್ರಿಲ್ 2023ರಲ್ಲಿ $75 ಮಿಲಿಯನ್ ಫಂಡಿಂಗ್ ಅನ್ನ ಪಡೆದುಕೊಳ್ತಾರೆ. ಆದ್ರೆ ಡನ್ಸೋಗೆ ಅದು ಸಾಕಾಗೋದಿಲ್ಲ ಅಂತ ಮೊದಲೇ ಗೊತ್ತಿತ್ತು. ಆದ್ರೆ ಹೊಸ ಫಂಡಿಂಗ್ ಅನ್ನ ಪಡೆಯೋದಕ್ಕೆ ರಿಲಯನ್ಸ್ ಒಪ್ಪಲಿಲ್ಲ. ನಂತರ 2023 ಅಕ್ಟೋಬರ್ನಲ್ಲಿ ಅದರ ಸಂಸ್ಥಾಪಕರು ಕಂಪನಿಯಿಂದ ಹೊರಬರ್ತಾರೆ. ನಂತರ 2024ರಲ್ಲಿ ಈ ಡನ್ಸೋ ವಿರುದ್ಧ ಬಹಳಷ್ಟು ಕೋರ್ಟ್ ಕೇಸ್ಗಳು ದಾಖಲಾಗ್ತವೆ. ಈ ಡನ್ಸೋದವರು ಹಣ ಕೊಡಬೇಕಾದವರಿಗೆ ಕೊಡದೇ ಇರೋದ್ರಿಂದ ಸಮಸ್ಯೆಗಳು ಉಂಟಾಗ್ತವೆ. ಹೀಗಾಗಿ ಡನ್ಸೋ ವಿರುದ್ಧ ಕೋರ್ಟ್ ನಲ್ಲಿ ದೂರುಗಳು ಕೂಡ ದಾಖಲಾಗ್ತವೆ. ಆಗಸ್ಟ್ 2024ರ ಹೊತ್ತಿಗೆ ಡನ್ಸೋನಲ್ಲಿ ಮಾತ್ರ ಕೇವಲ 50 ಸಿಬ್ಬಂದಿಗಳು ಉಳಿದಿದ್ರು. ನಂತರ ಜನವರಿ 2025ರಲ್ಲಿ ಮುಖ್ಯ ಸಂಸ್ಥಾಪಕ ಕಬೀರ್ ವಿಶ್ವಾಸ್ ಕೂಡ ಕಂಪನಿಯಿಂದ ಹೊರಬರ್ತಾರೆ. ಅದೇ ತಿಂಗಳಲ್ಲಿ ಡನ್ಸೋದ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ ಕೂಡ ಆಫ್ಲೈನ್ ಆಗ್ತವೆ. ಹೀಗಾಗಿ ಡನ್ಸೋ ಅಧಿಕೃತವಾಗಿ ದಿವಾಳಿಯಾಗಿತ್ತು. ಕೊನೆಗೆ 2025 ಆಗಸ್ಟ್ ತಿಂಗಳಲ್ಲಿ ರಿಲಯನ್ಸ್ ಅವರ ವಾರ್ಷಿಕ ವರದಿ ಹೊರಬಿತ್ತು. ಅವರು ಡನ್ಸೋದಲ್ಲಿ ಹೂಡಿಕೆ ಮಾಡಿದಂತ ಇನ್ವೆಸ್ಟ್ಮೆಂಟ್ ಅನ್ನ ಲಾಸ್ ಅಂತ ಒಪ್ಕೊಳ್ತಾರೆ. ಅಂದ್ರೆ ಹೂಡಿಕೆ ವ್ಯರ್ಥವಾಗಿದೆ. ಹೀಗಾಗಿ ರಿಲಯನ್ಸ್ ಕೂಡ ಹೊರಬರುತ್ತೆ. ಮತ್ತೆ ಆ ಒಂದು ಕಂಪನಿ ಸಂಪೂರ್ಣವಾಗಿ ಬಿದ್ದು ಹೋಗುತ್ತೆ. ವೀಕ್ಷಕರೇ, ಇದರಿಂದ ನಿಮಗೆ 4 ಮುಖ್ಯವಾದಂತಹ ಸ್ಟಾರ್ಟ್ಅಪ್ ಪಾಠಗಳು ಸಿಗ್ತವೆ. ಮೊದಲನೇ ಪಾಠ, ಡನ್ಸೋ ಫೌಂಡರ್ಗಳು ಅತಿಯಾಗಿ ಆತ್ಮವಿಶ್ವಾಸದಿಂದ ಕಂಪನಿಯನ್ನ ವಿಸ್ತರಣೆ ಮಾಡಿದ್ದು. ಆರಂಭದಲ್ಲಿ ಹೈಪರ್ ಲೋಕಲ್ ಡೆಲಿವರಿ ಇದ್ರೂ ಕೂಡ ನಂತರ ಕ್ವಿಕ್ ಕಾಮರ್ಸ್ ನಲ್ಲಿ ದೊಡ್ಡ ಮಟ್ಟದ ಹೂಡಿಕೆಯನ್ನ ಮಾಡಿ ವಿಸ್ತರಿಸಿದ್ರು. ಇದರಿಂದ ನಾವು ಕಲಿಬೇಕಾದದ್ದು ಏನು ಅಂದ್ರೆ, ಮೊದಲು ಸ್ಟ್ರಾಟಜಿಕಲಿ ವಿಸ್ತರಿಸಬೇಕು. ಮೊದಲು ಒಂದು ನಗರಕ್ಕೆ ವಿಸ್ತಾರ ಮಾಡಿ ಅದು ವರ್ಕೌಟ್ ಆದ್ರೆ ಮುಂದಿನ ನಗರಕ್ಕೆ ವಿಸ್ತರಣೆ ಮಾಡಬೇಕು. ಮೊದಲ ನಗರದಲ್ಲಿ ಸಮಸ್ಯೆ ಇದ್ರೆ ಅಲ್ಲಿ ವಿಸ್ತರಣೆ ನಿಲ್ಲಿಸಿ ನಂತರ ಮುಂದಿನ ಹೆಜ್ಜೆನ ಕುರಿತು ಆಲೋಚಿಸಬೇಕು. ಡನ್ಸೋ ಫೌಂಡರ್ಗಳು ಈ ರೀತಿ ಮಾಡಿಲ್ಲ. ಅವ್ರ ಬಳಿ ಹಣ ಇದೆ ಅಂತ ಕಣ್ಣಿದ್ದು ಕೂಡ ಕೂಡರಂತೆ ವಿಸ್ತರಿಸ್ತಾ ಹೋದ್ರು. ಇನ್ನು ಎರಡನೇ ಪಾಠ, ಈ ಡನ್ಸೋ ಫೌಂಡರ್ಗಳು ಹಣವನ್ನ ಸರಿಯಾಗಿ ನಿರ್ವಹಿಸಲಿಲ್ಲ. ಆದಾಯ ಮತ್ತು ನಷ್ಟಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲಾ ಹಣವನ್ನು ಕೂಡ ಒಮ್ಮೆಲೆ ಗ್ರೋತ್ ಮೇಲೆ ಖರ್ಚು ಮಾಡಿದ್ರು. ಇದರಿಂದ ನಾವು ಕಲಿಬೇಕಾಗಿದ್ದೇನು ಅಂದ್ರೆ, ನಾವು ಎಷ್ಟು ಹಣ ಖರ್ಚು ಮಾಡ್ತೀವೋ ಅದಕ್ಕೆ ಸರಿಯಾದ ಬೆಳವಣಿಗೆ ಇದೆಯಾ ಅಂತ ಮೊದಲು ಪರೀಕ್ಷೆ ಮಾಡಬೇಕು. ಮತ್ತೆ ಮುಂದೆ ಖರ್ಚನ್ನ ಎಷ್ಟು ಮಾಡಬೇಕು, ಹೇಗ್ ಮಾಡಬೇಕು ಎಂಬುದನ್ನು ಚಿಂತಿಸಬೇಕು. ಅಭಿವೃದ್ಧಿ ಇಲ್ಲದೆ ಇದ್ರೆ ಖರ್ಚನ್ನ ನಿಲ್ಲಿಸಬೇಕು.
ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಚಿಂತನೆ ಮಾಡಬೇಕು. ಲಾಭ ಇಲ್ಲದೆ ಖರ್ಚನ್ನ ಮಾಡೋದು ವ್ಯರ್ಥ. ಇನ್ನು ಮೂರನೇ ಪಾಠ, ಅಲ್ಟ್ರಾ ಕಾಂಪಿಟೇಟಿವ್ ಇಂಡಸ್ಟ್ರಿಯಲ್ಲಿ ಪ್ರವೇಶ ಮಾಡೋದು ತುಂಬಾ ಅಪಾಯಕಾರಿ. ನಿಮ್ಮಲ್ಲಿ ಕಾನ್ಫಿಡೆನ್ಸ್, ಕ್ಯಾಲ್ಕುಲೇಷನ್ ತಂತ್ರ, ಸ್ಟ್ರಾಟಜಿ ಇದ್ರೆ ಮಾತ್ರ ಪ್ರವೇಶ ಮಾಡಬೇಕು. ಈಗಾಗಲೇ ಸ್ಪರ್ಧಿಗಳು ಇದ್ದಂತ ಜಾಗದಲ್ಲಿ ಪ್ರವೇಶ ಮಾಡೋದು ತುಂಬಾ ಅಪಾಯಕಾರಿ. ಯಾಕೆಂದ್ರೆ ಮೊದಲು ಇದ್ದವರಿಗೆ ಆದ್ಯತೆ ಹೆಚ್ಚಿರುತ್ತೆ. ಇದರಿಂದ ಅವರಿಗೆ ಪ್ರಯೋಜನ ಕೂಡ ಅಧಿಕ. ನೀವು ತಡವಾಗಿ ಪ್ರವೇಶ ಮಾಡಿದ್ರೆ ನಿಮ್ಮ ಬಳಿ ಅತ್ಯಂತ ಶಕ್ತಿ ಇರುವಂತ ತಂತ್ರ, ಮಾರ್ಕೆಟಿಂಗ್ ನಾಲೆಡ್ಜ್ ಅಥವಾ ಇತರರಿಗಿಂತ ಹೆಚ್ಚಿನ ಹಣ ಇರಬೇಕು. ಇದ್ಯಾವುದೂ ಕೂಡ ಈ ಡನ್ಸೋ ಬಳಿ ಇರಲಿಲ್ಲ. ಇನ್ನು ನಾಲ್ಕನೇ ಪಾಠ, ಕೇವಲ ಹಣ ಇರೋದ್ರಿಂದ ಎಲ್ಲಾ ಹೂಡಿಕೆದಾರರು ಕೂಡ ಒಳ್ಳೆಯವರು ಎಂಬುದು ಸತ್ಯ ಅಲ್ಲ. ಯಾರಿಗೆಲ್ಲ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಅನುಭವ ಉತ್ತಮವಾಗಿದೆ ಅವ್ರ ಬಳಿ ಹೂಡಿಕೆ ಮಾಡೋದು ಉತ್ತಮ. ಹೀಗಾಗಿ ಕೇವಲ ಹೂಡಿಕೆದಾರರಿಂದ ಮಾತ್ರ ಹಣವನ್ನ ಸಂಗ್ರಹ ಮಾಡಬೇಕು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದುವರೆದ್ರೆ ಒಳ್ಳೆಯ ಅಭಿವೃದ್ಧಿಯನ್ನ ನೋಡಬಹುದು. ಆದ್ರೆ ಇದ್ಯಾವುದನ್ನು ಕೂಡ ಡನ್ಸೋ ಮಾಡದೆ ತನ್ನ ಪತನಕ್ಕೆ ತಾನೇ ಕಾರಣ ಆಯಿತು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಬೇಕು ಅಂದ್ರೆ ನೀವು ಧಾರಾಳವಾಗಿ ತಿಳಿಸಬಹುದು. ನಮಸ್ಕಾರ.